ನನಗೆ ಮೊದಲನೇದಾಗಿ ಗ್ರ್ಯಾಟಿಟ್ಯೂಡ್ ಇದೆ, ಕೃತಜ್ಞತೆ ಇದೆ ನಮ್ಮ ಪ್ರೊಡ್ಯೂಸರ್ಸ್ಗೆ, ಕಾರ್ತಿಕ್, ಯೋಗಿ ಮತ್ತು ಪ್ರಿಯಾ ಮೇಡಮ್, ಮತ್ತು ಅಫ್ಕೋರ್ಸ್ ಎಲ್ಲರಿಗಿಂತ ಮೇಲೆ ನಮ್ಮ ಸುದೀಪ್ ಸರ್, ಎಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಈ ಜವಾಬ್ದಾರಿ ಕೊಟ್ಟಿದ್ದು. ಆ್ಯಂಡ್ ಅಫ್ಕೋರ್ಸ್ ಈ ಖುಷಿ ಇದೆ, ಸಮಾಧಾನ ಇದೆ. ಯಾಕೆಂದರೆ ಲಾಸ್ಟ್ ಒಂದು 10-15 ದಿವಸದಿಂದ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ವಿ. ಮೊದಲನೇ ಸತಿ ಆಡಿಯನ್ಸ್ ಜೊತೆಗೆ ನೋಡಿ ತುಂಬ ಖುಷಿ ಇದೆ, ತೃಪ್ತಿ ಇದೆ. ತುಂಬ ಖುಷಿಪಟ್ಟರು ಎಲ್ಲರೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು, ತುಂಬ ಖುಷಿಪಟ್ಟರು. ಎಲ್ಲ ಮೀರಿ ಅವ್ರಿಗೆಲ್ಲ ಮೈಸೂರದು ಸಿನಿಮಾ ಅಂತ ತುಂಬ ಖುಷಿಯಾಗಿದೆ. ಮೈಸೂರು ಕಥೆ, ನಾವು ಓಡಾಡಿರೋ ಜಾಗಗಳು. ಯಾಕೆಂದರೆ ನಮಗೆ ಸಿನಿಮಾದಲ್ಲಿ ಮೈಸೂರು ನೋಡಿದಾಗ ನಮಗೊಂದು ಸ್ವಲ್ಪ ಅನ್ನಿಸ್ತಾ ಇತ್ತು, ಏನು ಬರೀ ಬೆಟ್ಟ ತೆಗಿತಾರೆ, ಬರೀ ಪ್ಯಾಲೇಸ್ ಮುಂದೆ ಓಡಾಡಿಸ್ತಾರೆ, ಇಲ್ಲ KRSಗೆ ಹೋಗ್ತಾರೆ. ಮೈಸೂರು ಅದು ಮೀರಿನೂ ಬೇರೆ ತುಂಬ ಇದೆಯಲ್ಲ ಅಂತ. ಸೊ ನಾನು ಅದನ್ನು ಆ ಥರದ ಮೈಸೂರನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪ್ಯಾಲೇಸ್ ಲೈಟ್ ಆನ್ ಆಗಿ ಆಫ್ ಆಗೋದ್ರೊಳಗಡೆ ಏನೇನಾಗುತ್ತೆ ಅಂತಲೂ ತೋರಿಸಿದ್ದೀನಿ. ಸೊ ಐ ಹೋಪ್ ಪೀಪಲ್ ವಿಲ್ ಲೈಕ್ ಇಟ್. ಈಗ ಇಲ್ಲ, ಅದು ಅದೇ ಆ ವಿಷಯಕ್ಕೆ ಬರೋದಾದರೆ, ಮೊದಲನೇದಾಗಿ ಕಥೆ ಮೇಜರ್ ಆಗಿ 2002ರಿಂದ 2011 ತನಕದ್ದು. ಅದ್ರ ಹಿಂದೆ ಒಂದು ಪ್ರೊಲಾಗ್ ಇದೆ, 1986 ನಡೆಯುತ್ತೆ. ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ 2022 ಬರ್ತೀವಿ. 36-37 ವರ್ಷದ್ದು ಕಥೆ ಇದೆ. ಹಾಗಂತ ಸಿನಿಮಾ ದೊಡ್ಡದಾಗಬೇಕಾ ಅದು ಗೊತ್ತಿಲ್ಲ, ಒಬ್ಬೊಬ್ಬ ನಿರ್ದೇಶಕನ ಮೇಲೆ ಇರುತ್ತೆ. ಸೊ ಈಗ 30 ವರ್ಷದ ಕಥೆನ 10 ನಿಮಿಷದಲ್ಲೂ ಹೇಳ್ಬೋದು, 3 ತಾಸಲ್ಲೂ ಹೇಳ್ಬೋದು. ನಾನು ಇಷ್ಟು ಟೈಮಲ್ಲಿ ಹೇಳಿದ್ದೀನಿ. ಆ್ಯಂಡ್ ನನಗಿದು ಸರಿ ಅಂತ ಅನಿಸಿದೆ. ಆ್ಯಂಡ್ ನನಗೆ ಸ್ವಲ್ಪ ಕ್ವಿಕ್ಕಾಗಿ ಪೇಸಿಯಾಗಿರಲಿ ನನ್ನ ಮೊದಲನೇ ಸಿನಿಮಾ ಅನ್ನೋದು ನನಗೊಂದು ಆಸೆ ಇತ್ತು. ಸೊ ಇಟ್ ಈಸ್ ವೆರಿ ಪೇಸಿ, ವೆರಿ ಎಂಗೇಜಿಂಗ್. ಐ ಎಂಜಾಯ್ಡ್ ಇಟ್ ಆ್ಯಸ್ ಅನ್ ಆಡಿಯನ್ಸ್. ನೋಡೋಣ. ತುಂಬ ಖುಷಿಯಾಗಿದ್ದರು, ತುಂಬ ಇಷ್ಟಪಟ್ಟರು. ಆ್ಯಂಡ್ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಸಂಚಿತ್ಗೆ, ನನಗೆ ಮತ್ತು ನಮ್ಮ ಇಡೀ ತಂಡಕ್ಕೆ, ನಮ್ಮ ಎಡಿಟರ್ ಶರತ್, ನಾಗಭೂಷಣ್, ಸುಮಾರು ಜನ ನಮ್ಮ ಟೀಮ್ ಎಲ್ಲರಿಗೂ ತುಂಬ ಟೈರ್ಲೆಸ್ಸಾಗಿ ಕೆಲಸ ಮಾಡಿದ್ದಾರೆ ಲಾಸ್ಟ್ ಒಂದು 10-12 ದಿವಸದಿಂದ. ಸೊ ಐ ಹೋಪ್ ಅದ್ರ ಫಲ ಇವಾಗ ಸಿಗುತ್ತೆ. ಇಲ್ಲ ಅದು